ಯುದ್ಧವನ್ನ ವಿರೋಧಿಸಿ ಜಾಗತಿಕ ಶಾಂತಿಗೆ ಬೆಂಬಲ ಸೂಚಿಸಿ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆಗಳು ನಡೆಯುತ್ತಿವೆ. ಯುದ್ಧದಿಂದ ಮಾನವ ಕುಲಕ್ಕೆ ಉಂಟಾಗುವ ವಿನಾಶವನ್ನ ಖಂಡಿಸಿದ ಪ್ರತಿಭಟನೆಕಾರರು ಶಾಂತಿಯ ಸಂದೇಶ ಹಂಚಿಕೊಂಡರು. ಈ ವೇಳೆ ಭಾರತ ಸರ್ಕಾರವು ಸಾಮ್ರಾಜ್ಯಶಾಹಿ ಶಕ್ತಿಗಳೊಂದಿಗೆ ಸಖ್ಯತೆ ಮಾಡಬಾರದು ಎಂದು ಆಗ್ರಹಿಸಲಾಯಿತು. ಯುದ್ಧದ ನೆಪದಲ್ಲಿ ಬೆಲೆ ಏರಿಕೆ ಮಾಡಬಾರದು ಎಂಬ ಒತ್ತಾಯವು ಕೇಳಿಬಂತು. ಜೊತೆಗೆ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡವರಿಗಾಗಿ ಮೇಣದ ಬತ್ತಿ ಹಚ್ಚಿ ಸಂತಾಪ ಸೂಚಿಸಲಾಯಿತು. ಮಹಿಳೆಯರ ಮಕ್ಕಳ ಜೀವಗಳು ಉಳಿಯಲೇಬೇಕು, ನಾಗರಿಕರ ಜೀವಗಳನ್ನು ಉಳಿಸಲೇಬೇಕು. ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ, ಯುದ್ಧ ಬೇಡ ಶಾಂತಿ ಬೇಕು, ಯುದ್ಧ ಬೇಡ ಶಾಂತಿ ಬೇಕು, ಯುದ್ಧ ಬೇಡ ಶಾಂತಿ ಬೇಕು, ಯುದ್ಧ ಬೇಡ ಶಾಂತಿ ಬೇಕು. ಎರಡನ್ನೂ ಮಾಡಬೇಕು. ದೀಪ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲನೇದಾಗಿ ವಿಶ್ವಶಾಂತಿಗಾಗಿ ಯುದ್ಧ ನಿಲ್ಲಬೇಕು. ಜನತೆಯ ಬದುಕಿಗಾಗಿ, ಜನತೆಯ ಭವಿಷ್ಯಕ್ಕಾಗಿ ಈ ಯುದ್ಧಕೋರ ಸಾಮ್ರಾಜ್ಯಶಾಹಿ ನೀತಿಯನ್ನು ಹಿಮ್ಮೆಟ್ಟಿಸಬೇಕು. ಯುದ್ಧ ಅಂತೇಳೋದು ಕೇವಲ ಒಂದೆರಡು ದೇಶದ ಮಧ್ಯದ ಒಂದು ಜಗಳ ಅಲ್ಲ, ಅದು ಕೇವಲ ಕೊಲೆ ಅಲ್ಲ. ಹಲವು ಸಾವಿರ ಜನರನ್ನ ಏಕಕಾಲದಲ್ಲಿ ಮದ್ದು ಗುಂಡುಗಳ ಮೂಲಕ, ವಿವಿಧ ರೀತಿಯ ರಾಸಾಯನಿಕಗಳ ಮೂಲಕ, ಕ್ಷಿಪಣಿಗಳ ಮೂಲಕ ಒಂದು ಜನಸಮೂಹವನ್ನೇ ನಾಶ ಮಾಡ್ತಾ ಒಂದೊಂದು ದೇಶ, ಒಂದೊಂದು ಪ್ರದೇಶವನ್ನು ನಿರ್ನಾಮ ಮಾಡುವುದು ಯುದ್ಧಕೋರ ಸಾಮ್ರಾಜ್ಯಶಾಹಿಯ ನೀತಿಯಾಗಿದೆ. ಇದನ್ನು ಪ್ರಜ್ಞಾವಂತ ಯುವ ಜನರು, ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಇವರನ್ನು ಪ್ರತಿನಿಧಿಸ್ತಕ್ಕಂಥ ಸಂಘಟನೆಗಳಾದ ನಾವ್ಯಾರೂ ಕೂಡ ಇಂಥ ಯುದ್ಧಕೋರ ನೀತಿಯನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಜಾಗತಿಕ ಶಾಂತಿಗೆ ಹಾರೈಸಿ ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲಿನ ಕುತಂತ್ರದ ಯುದ್ಧವನ್ನು ಖಂಡಿಸಿ ಇರಾನ್ ದೇಶದ ಮುಖ್ಯಸ್ಥರನ್ನ ಕೊಲೆ ಮಾಡಿ ಸಹಸ್ರಾರು ಜನರನ್ನ, ಮುಗ್ಧರನ್ನ, ಮಕ್ಕಳನ್ನ ಕೊಲೆಗೈದಂಥ ಕೊಲೆಗಡುಕ ಇಸ್ರೇಲ್ ಮತ್ತು ಅಮೆರಿಕ ಸಾಮ್ರಾಜ್ಯಶಾಹಿತನವನ್ನು ಖಂಡಿಸಿ ಇಡೀ ಪ್ರಪಂಚದ ಎಲ್ಲ ಕಡೆ ಸಣ್ಣ ದೊಡ್ಡ ಅತಿ ದೊಡ್ಡ ಸಭೆಗಳು, ಪ್ರತಿಭಟನೆಗಳು ನಡೀತಾ ಇದ್ದಾವೆ. ವೆನಿಜುವೆಲಾ ದೇಶದ ಅಧ್ಯಕ್ಷರಾದಂಥ ಮಡುರೋ ಮತ್ತು ಅವರ ಬಾಳ ಸಂಗಾತಿಯನ್ನ ರಾತೋರಾತ ಅಪಹರಿಸಿಕೊಂಡು ಹೋದಂಥ ಈ ಅಮೆರಿಕ, ಇದು ನಾಚಿಕೆಗೇಡಿ ಅಮೆರಿಕ. ಅದು ಗೂಂಡಾಗರ್ದಿಯನ್ನು ಮಾಡ್ತಕ್ಕಂಥ ಅಮೆರಿಕ. ಈ ಪೂಂಜಿಪತಿ ಅಮೆರಿಕಾದ ಯುದ್ಧಕೋರ ನೀತಿ ಇದೆಯಲ್ಲ, ಅದು ಕೇವಲ ಮಿಸೈಲಿಗೆ ಸೀಮಿತವಾಗಿಲ್ಲ. ಅವರು ಇವತ್ತು ಅಟ್ಟಹಾಸ ಮೆರೀತಾ ಇದ್ದಾರೆ. ಅವರು ಇಷ್ಟೇ ಜನರನ್ನ ಸಾಯಿಸಿದ್ರೆ ತನಗೆ ನೆಮ್ಮದಿ ಇಲ್ಲ, ತಾನು ಇನ್ನೂ ಸಾವಿರಾರು ಜನರನ್ನ ಸಾಯಿಸಬೇಕು ಅಂತ ನಿನ್ನೆ ಅಟ್ಟಹಾಸದಿಂದ ಟ್ರಂಪ್ ಮೆರೀತಾ ಇರೋದನ್ನು ನಾನು ನೋಡಿ ತುಂಬ ಕಳವಳವನ್ನು ವ್ಯಕ್ತಪಡಿಸಿದೆ. ಯಾಕೆ ಅಂತಂದರೆ ಜಗತ್ತಿನಲ್ಲಿ ಮನುಷ್ಯತ್ವಕ್ಕೆ, ಮನುಷ್ಯರ ಉಸಿರಿಗೆ ಬೆಲೆಯನ್ನು ಕೊಡದೇ ಇದ್ದಂಥ ಈ ಟ್ರಂಪ್ ಸರ್ಕಾರಕ್ಕೆ ಭಾರತ ಸರ್ಕಾರ ಯಾಕೆ ಹಣೆ ಮಣಿತಾ ಇದೆ ಅಂತ, ಏನು ವಿಶ್ವಗುರು ಅಂತ ಹೇಳ್ಕೊಂತ ಹೋಗ್ತಾ ಇದ್ದಾರೆ. ಆದರೆ ಭಾರತ ದೇಶದ ಒಂದು ಆಂತರಿಕ ಪ್ರಜಾಪ್ರಭುತ್ವದ ಒಳಗಡೆ ಕೈ ಹಾಕ್ತಕ್ಕಂಥ ಅಮೆರಿಕ ಒಂದು ದುಷ್ಟಕೂಟಕ್ಕೆ ಭಾರತ ಶರಣಾಗಬಾರದು, ಅಲಿಪ್ತ ನೀತಿಯನ್ನು ಅನುಸರಿಸಬೇಕು. ಇರಾನ್ ದೇಶ ಅದಕ್ಕೆ ಅದರದ್ದೇ ಆದಂಥ ಸಾರ್ವಭೌಮತ್ವ ಇದೆ. ಆ ದೇಶವನ್ನ ಮಣಿಸ್ಲಿಕ್ಕೆ ಇವತ್ತು ಒಂದು ತೈಲದ ಮೇಲೆ ಕಣ್ಣಿಟ್ಟು, ಸಂಪತ್ತಿನ ಮೇಲೆ ಕಣ್ಣಿಟ್ಟು ಆ ದೇಶವನ್ನ ಮುಗಿಸ್ಲಿಕ್ಕೆ ಹೊರಟಿದಾರಲ್ಲ ಅಮೆರಿಕ, ಇತಿಹಾಸ ನಿಮ್ಮನ್ನ ಕ್ಷಮಿಸೋದಿಲ್ಲ. 1971 ಇಸ್ವಿಯಿಂದ 2021 ಇಸ್ವಿಯ ತನಕ ಅಮೆರಿಕ ವಿವಿಧ ದೇಶಗಳ ಮೇಲೆ ದಾಳಿಯನ್ನು ಮಾಡಿ ಮತ್ತು
ಇಂಡೈರೆಕ್ಟ್ಲಿ ಅಪ್ರತ್ಯಕ್ಷವಾಗಿ ದಾಳಿಗಳನ್ನು ನಡೆಸಿ 38 ಮಿಲಿಯನ್ ಜನರನ್ನ ಕೊಂದು ಹಾಕಿದೆ ಅಮೆರಿಕದ ಇತಿಹಾಸ, ಅಮೆರಿಕದ ವಿದೇಶಾಂಗ ನೀತಿ ಅದು ಯುದ್ಧಕೋರ ನೀತಿ. ಇಸ್ರೇಲ್ನ ನೆತಾನ್ಯಾಹು ಟ್ರಂಪ್ನ ತಮ್ಮವನು, ಟ್ರಂಪ್ನ ಸಹವರ್ತಿಯವನು, ಅವರೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಪ್ರಪಂಚದ ಒಳಗಡೆ ಒಂದು ಸಮಾನತೆಯ ಶಕ್ತಿಯನ್ನು ನಾಶ ಮಾಡ್ತಾ ಇದ್ದಾರೆ. ಪ್ರಪಂಚದೊಳಗಡೆನ ಶಾಂತಿಯನ್ನ, ಶಿಕ್ಷಣವನ್ನ, ಉದ್ಯೋಗಾಕಾಂಕ್ಷೆಯನ್ನ ನಾಶ ಮಾಡ್ತಾ ಇದ್ದಾರೆ. ಎಫ್ಸ್ಟೈನ್ ಫೈಲ್ ಅಂತ ಬಂತು. ಆ ಎಫ್ಸ್ಟೈನ್ ಅಂತೇಳವನ ಓರ್ವ ಲೈಂಗಿಕ ಕಾಮಿಯೊಬ್ಬನ ಜೊತೆಗೆ ಇಡೀ ಒಂದು ದೊಡ್ಡ ಸಾಮ್ರಾಜ್ಯಶಾಹಿಗಳ ಕೂಟ ಅವ್ರ ಜೊತೆಗೆ ಸೇರ್ಕೊಂಡು ಅಪ್ರಾಪ್ತ ಮಕ್ಕಳನ್ನ ಅಪಹರಣ ಮಾಡಿಯೋ, ಲೈಂಗಿಕ ಕಿರುಕುಳ ಮಾಡಿಯೋ, ಇನ್ನೇನೋ ಮಾಡಿಯೋ ಬಹಳ ದೊಡ್ಡ ಶ್ರೀಮಂತ ಆದ್ನಲ್ಲ, ಆತನ ಒಂದು ಫೈಲ್ನಲ್ಲಿ ಈ ಟ್ರಂಪ್ ಮಹಾಶಯ, ಈ ನೆತಾನ್ಯಾಹು, ಈ ಮೋದಿಯವರ ಹೆಸರನ್ನು ಒಳಗೊಂಡು ಬಂದ್ಬಿಡ್ತು. ನಮ್ಮ ದೇಶದ ಪ್ರಧಾನಿಗಳ ಹೆಸರು ಬರಬಾರ್ದಾಗಿತ್ತು, ಆದ್ರೆ ಯಾಕೆ ಬಂತು? ಎರಡು ಕೈ ಸೇರಿರ್ಬೇಕು ಚಪ್ಪಾಳೆಗಳು. ಆದ್ರೆ ನಮ್ಮ ಭಾರತ ದೇಶದ ಒಳಗಡೆ ಮಾಮಲ ಏನಿದೆ, ಒಳಗಡೆ ವಿಷಯ, ಅದನ್ನ ನಾವು ಭಾರತದ ಒಳಗಡೆ ಫೈಟ್ ಮಾಡ್ತೀವಿ. ಆದ್ರೆ ಅಂತಾರಾಷ್ಟ್ರೀಯವಾಗಿ ನಮ್ಮ ಭಾರತ ದೇಶ ಅಂತ ಯುದ್ಧಕೋರರ ಜೊತೆಗೆ ಸೇರಬಾರದು ಅಂತೇಳಿ ನಾವು ಭಾರತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಭಾರತದಲ್ಲಿ, ಅದರಲ್ಲೂ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂದಲ್ಲಿ ಆಗಷ್ಟೇ ಸಮರಾಭ್ಯಾಸವನ್ನ ಮುಗಿಸಿ ಇರಾನಿನ ಹಡಗು ವಾಪಸ್ ಹೋಗ್ತಾ ಇತ್ತು. ನಮ್ಮ ದೇಶದ ಅತಿಥಿಗಳಾಗಿದ್ರು ಅವರು, ನಮ್ಮ ದೇಶದ ರಾಷ್ಟ್ರಪತಿಗಳು ಸಲ್ಯೂಟ್ ಮಾಡಿದ್ರು ಅವರು. ಅಂತ ಒಂದು ಸಮರಾಭ್ಯಾಸಕ್ಕಾಗಿ ಬಂದಂತ ಒಂದು ಹಡಗು ವಾಪಸ್ ಹೋಗ್ಬೇಕಾದ್ರೆ ಅಮೆರಿಕಾದ ಸಬ್ಮರೈನ್ಗಳು ಅಂದ್ರೆ ಜಲಾಂತರ್ಗಾಮಿ ನೌಕೆಗಳು ಅವುಗಳನ್ನ, ಅವರ ದೇಶದ ಹಡಗನ್ನ ಒಡೆದಾಕಿದ್ರು. ಅಲ್ಲಿಯ ಸೈನಿಕರು ಸತ್ತೋದ್ರು. ಇನ್ನೊಂದು ಹಡಗು ಹೋಗ್ತಾ ಇತ್ತು, ಅದಿವತ್ತು ಕೊಚ್ಚಿಯಲ್ಲಿ ಇದ್ದಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ, ಅಲ್ಲಿ ರಕ್ಷಣೆಯನ್ನು ಪಡ್ಕೊಂಡಿರುವಂತದ್ದು. ಅಂದ್ರೆ ಭಾರತ ಸರ್ಕಾರ ತನ್ನ ಅತಿಥಿಗಳನ್ನ ಯಾವ ಸ್ವರೂಪದಲ್ಲಿ ಕಳಿಸ್ಕೊಟ್ಟಿದೆ? ಇರಾನಿನ ಮುಖ್ಯಸ್ಥ ಖೊಮೈನಿ ಹತ್ಯೆಯಾದಾಗ ಅದಕ್ಕೆ ಒಂದು ಸಂತಾಪ ಸೂಚಿಸಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಿದ್ರಲ್ಲ, ಇದು ಅತ್ಯಂತ ಬೇಸರದ ಸಂಗತಿ. ನಾವು ಇರಾನ್ ನಮಗೆ ರೂಪಾಯಿಯ ಮೌಲ್ಯದಲ್ಲಿ ನಮಗೆ ಏನೋ ಇಂಧನವನ್ನು ಸಪ್ಲೈ ಮಾಡಿದೆ, ತೈಲವನ್ನು ಸಪ್ಲೈ ಮಾಡಿದೆ. ಇವತ್ತು ರಷ್ಯಾದಿಂದ ಇದನ್ನ ಇಂಧನ ತೆಗೆದುಕೊಳ್ಬಾರ್ದು ಅಂತ ಟ್ರಂಪ್ ಹೇಳಿದ್ನಂತೆ. ಭಾರತ ಜಿ ಹುಜೂರ್ ಅಂತ ಹೇಳ್ತಂತೆ. ಅದು ಜಿ ಹುಜೂರ್ ಅಂತ ಹೇಳಿ ಆಕ್ಟಿಂಗ್ ಮಾಡಿದ್ದಕ್ಕೋಸ್ಕರ ಇಲ್ಲ 1 ತಿಂಗಳ ಮಟ್ಟಿಗೆ ತಗೊಂಬನ್ನಿ, ಅಡ್ಡಿಲ್ಲ ಅಂತ ಹೇಳಿದ್ರಂತೆ ಅಮೆರಿಕಾದವರು. ಎಂತ ನಾಚಿಕೆಗೇಡ್ರಿ ಇದು! ನೀವೇನೋ ವಿಶ್ವಗುರು ಅಂತ ಹೇಳ್ತೀರಲ್ಲ, ಎಲ್ಲಿ ನಿಮ್ಮ ವಿಶ್ವಗುರುತನ? ಟ್ರಂಪ್ ಹೇಳ್ದ ಹಾಗೆ, ಅಲ್ಲಿಯ ವಿದೇಶಾಂಗ ಸಚಿವಾಲಯ ಹೇಳಿದಾಗೆ ನೀವು ಕೇಳೋದಾ? ಹಾಗೆ ಕೇಳಬಾರ್ದಾಗಿತ್ತು. ಒಂದು. ಎರಡನೇದು, ಇರಾನ್ ದೇಶದ ಒಂದು ಜಲಸಂಧಿ, ಬೇರೆ ದೇಶಗಳಿಗೂ ಇರಾನ್ಗೂ ಮಧ್ಯದಲ್ಲಿರ್ತಕ್ಕಂಥ ಹಾರ್ಮುಜ್ ಜಲಸಂಧಿ ಅಂತ ಇದೆಯಲ್ಲ, ಈಗ ದಾಂಡೇಲಿ, ಹಳೆ ದಾಂಡೇಲಿ ಆದ ಕೂಡಲೇ ಜೋಯ್ಡಾ ಮಧ್ಯೆ ನಮ್ಮ ಕಾಳಿ ನದಿ ಹರಿತದಲ್ಲ, ಹಾಗೇನೆ ಅಲ್ಲಿ ಒಂದು ಜಲಸಂಧಿ ಇದೆ. ಪ್ರಪಂಚದಲ್ಲಿ ಅನೇಕ ಜಲಸಂಧಿಗಳಿದ್ದಾವೆ. ಪಾಕ್ ಜಲಸಂಧಿ ಅಂತ ಹೇಳ್ತಾರೆ, ಪನಾಮಾ ಕಾಲುವೆ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಜಲಸಂಧಿಗಳ ಮೂಲಕ ಆಯಾ ದೇಶದ ಬೇರೆ ಬೇರೆ ಉತ್ಪನ್ನಗಳು ಬೇರೆ ದೇಶಕ್ಕೆ ಹೋಗ್ತವೆ. ಭಾರತ ಮತ್ತು ಮಧ್ಯಪ್ರಾಚ್ಯ ದೇಶಗಳ ಮಧ್ಯೆ ಹಲವು ಸಾವಿರ ವರ್ಷಗಳ ವ್ಯಾಪಾರ ವಹಿವಾಟು ಸಂಬಂಧ ಇದೆ. ಇದನ್ನ ಅಲ್ಲಗಳಿದಕ್ಕೆ ಟ್ರಂಪ್ನಿಂದ ಅಲ್ಲ, ಯಾವಪ್ಪನಿಂದನೂ ಸಾಧ್ಯ ಇಲ್ಲ. ಆದರೆ ಇವತ್ತು ಯಾವುದೇ ದೇಶದಲ್ಲಿ ಶಾಂತಿಯನ್ನ ಮತ್ತೆ ಆಯಾ ದೇಶಗಳಲ್ಲಿರ್ತಕ್ಕಂಥ ಸಾರ್ವಭೌಮತೆಯನ್ನ ಅಮೆರಿಕ ಒಪ್ತಾ ಇಲ್ಲ. ಅವರು ಬೇರೆ ದೇಶದ ಸಾರ್ವಭೌಮತೆಯನ್ನ ಕಸಿಲಿಕ್ಕೋಸ್ಕರ ಸರ್ವಾಧಿಕಾರಿ ಶಾಹಿಯಾಗಿ ಈವನ್ ಹಿಟ್ಲರ್ನಿಗಿಂತ ಹೆಚ್ಚಿನದಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರಲ್ಲ, ಇದು ಅತ್ಯಂತ ಒಂದು ಖಂಡನಾರ್ಹವಾದಂಥದ್ದು. ಈ ಮುಕ್ತ ಜನತೆಯನ್ನ ಸಾಯಿಸ್ತಕ್ಕಂಥ ಅಮೆರಿಕದ ದುಷ್ಟಕೂಟವನ್ನ ನಾವು ಸೋಲಿಸಬೇಕಾಗಿದೆ. ಆ ದುಷ್ಟಕೂಟ ಸೋಲಿಸಬೇಕು ಅಂತಂದ್ರೆ ಭಾರತದ ಜನತೆ
ನಮಗೆ ಯುದ್ಧ ಬೇಡ, ಉದ್ಯೋಗ ಬೇಕು ಅಂತ ಹೇಳುವಂತ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ.